ಜರ್ಮನ್ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಸಿಕ್ಕಿಬಿದ್ದ ಯುದ್ಧ ಖೈದಿಗಳು ಭಾರಿ ಸುರಂಗ ಪ್ಲಾನ್ ಮೂಲಕ ಎಲ್ಲರೂ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೇಗೆ ಜೀವ ಪಣಕ್ಕಿಟ್ಟು ಹೋರಾಡ್ತಾರೆ ಅನ್ನುವುದೇ ಈ ಸಿನಿಮಾದ ಕತೆ. ಇವರು ಎರಡನೇ ವರ್ಲ್ಡ್ ವಾರ್ ಸಮಯದಲ್ಲಿ ಜರ್ಮನಿಯವರು ಹಿಡಿದ ಮೈತ್ರಿ ರಾಷ್ಟ್ರಗಳ ಸೈನಿಕರು. ಯುದ್ಧದ ವೇಳೆ ಶತ್ರು ಪ್ರದೇಶದಲ್ಲಿ ಸಿಕ್ಕಿಬಿದ್ದು ಯುದ್ಧ ಖೈದಿಗಳಾಗಿ ಈ ಹೈ ಸೆಕ್ಯೂರಿಟಿ ಜೈಲಿಗೆ ತರಲಾಗಿತ್ತು. ಮೈತ್ರಿ ರಾಷ್ಟ್ರಗಳು ಅಂದರೆ ಬ್ರಿಟನ್, ಅಮೆರಿಕ ಮತ್ತು ಇತರ ದೇಶಗಳ ಸೈನಿಕರು. ಈ ಕತೆ ಶುರುವಾಗುವುದು ಒಂದು ಜೈಲಿನಿಂದ. ಅಲ್ಲಿ ಜರ್ಮನ್ ಸೈನಿಕರು ಖೈದಿಗಳನ್ನು ಟ್ರಕ್ಗಳಲ್ಲಿ ತಂದು ಇಳಿಸ್ತಾ ಇರ್ತಾರೆ. ಈ ಖೈದಿಗಳು ಇದಕ್ಕೂ ಮುಂಚೆ ಹಲವಾರು ಸಲ ಜೈಲಿನಿಂದ ಓಡಿ ಹೋಗಿದ್ದವರು. ಅದಕ್ಕೆ ಇವರನ್ನೀಗ ಈ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಇಡಲಾಗಿದೆ. ಬಳಿಕ ನಾವು ಕ್ಯಾಪ್ಟನ್ ಚಾರ್ಲಿನ ನೋಡ್ತೇವೆ. ಅವನು ಆ ಖೈದಿಗಳಲ್ಲೊಬ್ಬ. ಜೈಲಿನ ಕಮಾಂಡರ್ ವಾನ್ ಲೂಗರ್ ಅವನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಅವನು ಹೇಳ್ತಾನೆ, ಈ ಖೈದಿಗಳು ಯಾವ ಜೈಲಿಂದ ಬೇಕಾದರೂ ಓಡಿ ಹೋಗೋ ಪ್ಲಾನ್ ಮಾಡಬಲ್ಲವರು. ಅವರ ಪ್ಲಾನಿಂಗ್ ತುಂಬಾನೇ ಅಪಾಯಕಾರಿಯದ್ದು. ಇವರಲ್ಲಿ ಒಬ್ಬ ಈಗಾಗಲೇ 17 ಸಲ ಓಡೋ ಪ್ರಯತ್ನ ಮಾಡಿದ್ದಾನೆ. ಕಮಾಂಡರ್ಗೆ ಅನಿಸೋದು ಇವರಲ್ಲಿನ ಲೀಡರ್ ಚಾರ್ಲಿ ಅಂತ. ಅದಕ್ಕೆ ಅವನ ಜೊತೆಗೆ ಒಂದು ಡೀಲ್ ಮಾಡಬೇಕು ಅಂತ ಕೇಳ್ತಾನೆ. ಇಲ್ಲಿಂದ ಇನ್ನು ಯಾರು ಓಡೋ ಪ್ರಯತ್ನ ಮಾಡಲ್ಲ ಅಂತ ನೀನು ಮಾತು ಕೊಟ್ಟರೆ ನಿಮಗೆ ಸ್ವಲ್ಪ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ತಾನೆ. ಆದರೆ ಚಾರ್ಲಿ ನೇರವಾಗಿ ನಿರಾಕರಿಸ್ತಾನೆ. ನೀವು ನಿಮ್ಮ ಕರ್ತವ್ಯ ಮಾಡ್ತಿರೋ ಹಾಗೆ ನಾವು ಕೂಡ ಸೈನಿಕರು. ಶತ್ರುಗಳ ಜೈಲಿನಲ್ಲಿ ಸುಮ್ಮನೆ ಕುತ್ಕೊಂಡಿರೋದು ನಮಗೆ ಸರಿಯಲ್ಲ ಅಂತ ಹೇಳ್ತಾನೆ. ಆಗ ಕಮಾಂಡರ್ ಹೇಳ್ತಾನೆ, ಇದು ಸಾಮಾನ್ಯ ಜೈಲು ಅಲ್ಲ. ಇಲ್ಲಿ ಲೈಬ್ರರಿ, ಸ್ಪೋರ್ಟ್ಸ್, ಗಾರ್ಡನಿಂಗ್ ಎಲ್ಲ ಸೌಲಭ್ಯಗಳಿವೆ. ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಅದಕ್ಕೆ ಬೇಕಾದ ಟೂಲ್ಗಳನ್ನು ಕೊಡ್ತೀವಿ. ಇಷ್ಟೆಲ್ಲ ಫೆಸಿಲಿಟಿ ಸಿಗ್ತಿರುವಾಗ ಯಾರಾದರೂ ಯಾಕೆ ಓಡೋ ಪ್ರಯತ್ನ ಮಾಡ್ತಾರೆ ಅಂತ ಕೇಳ್ತಾನೆ. ಅದನ್ನು ಹೇಳಿದ್ಮೇಲೆ ವಾನ್ ಲೂಗರ್ ಚಾರ್ಲಿಗೆ ಒಂದು ಸಿಗರೆಟ್ ಕೊಡ್ತಾನೆ. ಅಲ್ಲೇ ಮತ್ತೊಂದು ಕಡೆ ಹಿಲ್ಸ್ ಅನ್ನೋ ಕೈದಿ ಇರ್ತಾನೆ. ಹಿಲ್ಸ್ ಜಾಗ್ರತೆಯಿಂದ ಸುತ್ತಮುತ್ತ ನೋಡ್ತಿರ್ತಾನೆ. ಮೇಲಿಂದ ನಿಂತಿರೋ ಗಾರ್ಡ್ಗಳು ಎಲ್ಲ ಖೈದಿಗಳನ್ನು ಗಮನಿಸ್ತಾ ಇರ್ತಾರೆ. ಯಾರು ಸೆಕ್ಯೂರಿಟಿ ವೈರ್ ಹತ್ತಿರ ಹೋಗ್ತಾರಾ ಅಂತ. ಏನಾಗ್ತಿದೆ ಅಂತ ನೋಡಲಿಕ್ಕೆ ಹಿಲ್ಸ್ ಒಂದು ಚಿಕ್ಕ ಶೆಡ್ ಹಿಂದೆ ಅಡಗಿ ಸರಿಯಾದ ಸಮಯಕ್ಕೆ ಕಾಯ್ತಾನೆ. ಅದೇ ಜಾಗದಲ್ಲಿ ಡೆನ್ನಿ ಮತ್ತು ಬಿಲ್ ಕೂಡ ಇರ್ತಾರೆ. ಕೆಲ ಖೈದಿಗಳು ತುಂಬ ಹಾಳಾದ ಬಟ್ಟೆ ಹಾಕಿಕೊಂಡಿರೋದನ್ನು ನೋಡಿ ಡೆನ್ನಿ ಹೇಳ್ತಾನೆ, ಇವರು ಮರ ಕತ್ತರಿಸೋಕೆ ಹೊರಗೆ ಕರೆದೆಯೋ ರಷ್ಯನ್ ಖೈದಿಗಳು ಅಂತ. ಅದನ್ನು ಕೇಳಿದ ಮೇಲೆ ಡೆನ್ನಿಗೆ ಒಂದು ಐಡಿಯಾ ಬರುತ್ತೆ. ಅವನು ತಕ್ಷಣ ತನ್ನ ಸೈನಿಕ ಜಾಕೆಟ್ ತೆಗೆದು ಹಾಕ್ತಾನೆ. ಬಿಲ್ ಅವನಿಗೆ ಸಿಗರೆಟ್ ಕೊಟ್ಟು ಒಂದು ಪ್ಲಾನ್ ಕಿವಿಯಲ್ಲಿ ಹೇಳುತ್ತಾನೆ. ಆಮೇಲೆ ಬಿಲ್ ಬೇರೆ ಖೈದಿಗಳ ಹತ್ತಿರ ಹೋಗಿ ಒಂದು ನಕಲಿ ಜಗಳ ಶುರು ಮಾಡ್ರಿ ಅಂತ ಹೇಳ್ತಾನೆ. ಎಲ್ಲರೂ ಒಪ್ಪಿಕೊಂಡು ಜಾಕೆಟ್ ವಿಚಾರಕ್ಕೆ ಜಗಳ ಮಾಡೋ ಹಾಗೆ ನಟಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ದೊಡ್ಡ ಗುಂಪೆ ಸೇರುತ್ತೆ. ದೊಡ್ಡ ಫೈಟ್ ಶುರುವಾಗುತ್ತೆ. ಈ ಅವಕಾಶ ಬಳಸಿಕೊಂಡು ಡೆನ್ನಿ ಒಬ್ಬ ರಷ್ಯನ್ ಖೈದಿಗೆ ಸಿಗರೆಟ್ ಕೊಟ್ಟು ಬಟ್ಟೆ ಕೇಳ್ತಾನೆ. ಇನ್ನೊಬ್ಬ ಖೈದಿ ಸಿಗರೆಟ್ ಬದಲಾಗಿ ಕೊಡಲಿ ಕೇಳ್ತಾನೆ. ಇಲ್ಲಿ ಅಸಲಿಗೆ ಡೆನ್ನಿ ಆ ರಷ್ಯನ್ ಖೈದಿಗಳ ಜೊತೆ ಸೇರಿ ಜೈಲಿನಿಂದ ಓಡೋಕೆ ಪ್ಲಾನ್ ಮಾಡಿದ್ದ. ಇನ್ನೊಂದು ಕಡೆ ಕೆಲ ಖೈದಿಗಳು ಹುಲ್ಲಿನ ರಾಶಿಯಲ್ಲಿ ಅಡಗಿ ಜೈಲಿನಿಂದ ಹೊರಗೆ ಹೋಗುವ ವಾಹನದ ಜೊತೆ ಪಾರಾಗೋಕೆ ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಶಾಂತ ಆದ್ಮೇಲೆ ಹಿಲ್ಸ್ನ ಸ್ನೇಹಿತ ಅವನ ಹತ್ತಿರ ಬಂದು ಗಾರ್ಡ್ಗಳು ನೋಡೋಕ್ಕಾಗದ ಒಂದು ಬ್ಲೈಂಡ್ ಸ್ಪಾಟ್ ಇದೆ ಅಂತ ಹೇಳ್ತಾನೆ. ಅದನ್ನು ಪರೀಕ್ಷೆ ಮಾಡಲು ಹಿಲ್ಸ್ ತನ್ನ ಕೈಲಿದ್ದ ಬಾಲ್ ಆ ಜಾಗಕ್ಕೆ ಎಸೆದು ನೋಡ್ತಾನೆ. ಇದರ ನಡುವೆ ರಷ್ಯನ್ ಖೈದಿಗಳನ್ನು ಹೊರಗೆ ಕರೆದೊಯ್ಯಲಾಗ್ತಿರುತ್ತೆ. ಆ ಸಮಯದಲ್ಲಿ ಜೇಮ್ಸ್ ಅನ್ನೋ ಬ್ರಿಟಿಷ್ ಲೆಫ್ಟಿನೆಂಟ್ ಮಸಿ ಬಟ್ಟೆ ಹಾಕಿಕೊಂಡು ಅವರೊಳಗೆ ಅಡಗಿರ್ತಾನೆ. ಜೇಮ್ಸ್ ಮತ್ತು ಡೆನ್ನಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಆದರೆ ಡೆನ್ನಿಗೆ ಸ್ವಲ್ಪ ರಷ್ಯನ್ ಕೂಡ ಗೊತ್ತು. ಕೆಲ ಖೈದಿಗಳು ಓಡ್ತಿರೋ ಹುಲ್ಲಿನ ಗಾಡಿಗೆ ಹಾರಿ ಅಡಗಿಕೊಳ್ತಾರೆ. ಮೊದಲ ದಿನವೂ ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಪಾರಾಗೋ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಒಬ್ಬ ಜರ್ಮನ್ ಅಧಿಕಾರಿ ಎಲ್ಲರನ್ನೂ ತಡೆಯುತ್ತಾನೆ. ಜೇಮ್ಸ್ನನ್ನು ನೋಡಿ ಅವನು ಬ್ರಿಟಿಷ್ ಸೈನಿಕ ಅಂತ ಗುರುತಿಸ್ತಾನೆ. ನಂತರ ಅವನು ಡೆನ್ನಿ ಹತ್ತಿರ ಬರ್ತಾನೆ. ಡೆನ್ನಿ ರಷ್ಯನ್ನಲ್ಲಿ ಮಾತಾಡಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಭಾಷೆ ಸರಿಯಾಗಿರಲ್ಲ. ಹಾಗಾಗಿ ಅವನು ಕೂಡ ಸಿಕ್ಕಿ ಬೀಳ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಅಧಿಕಾರಿ ಹುಲ್ಲಿನ ರಾಶಿಗೆ ಕಂಬ ಎಸೆಯುತ್ತಾನೆ. ಆ ಗಾಡಿಗಿದ್ದ ಖೈದಿಗಳು ಹೊರಗೆ ಬರ್ತಾರೆ. ವಾಸ್ತವವಾಗಿ ಹೊಸ ಖೈದಿಗಳು ಬಂದ ತಕ್ಷಣ ಓಡೋ ಪ್ರಯತ್ನ ಮಾಡ್ತಾರೆ ಅಂತ ಜರ್ಮನರು ಮೊದಲೇ ಊಹೆ ಮಾಡಿದ್ದರು. ಅದಕ್ಕೆ ಸಖತ್ ಸಿದ್ಧರಾಗಿದ್ದರು. ಇನ್ನೊಂದು ಕಡೆ ಹಿಲ್ಸ್ ಸೆಕ್ಯೂರಿಟಿ ಫೆನ್ಸ್ ಹತ್ತಿರ ತಲುಪಿದ್ದಾನೆ. ಮೇಲಿರುವ ಗಾರ್ಡ್ಸ್ ಅವನನ್ನು ನೋಡಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅಂದರೆ ಆ ಬ್ಲೈಂಡ್ ಸ್ಪಾಟ್ ನಿಜವಾಗಿಯೂ ಕೆಲಸ ಮಾಡ್ತಿದೆ. ಅವನು ಮುಂದಕ್ಕೆ ಹೋಗುವ ಹೊತ್ತಿಗೆ ಒಬ್ಬ ಜರ್ಮನ್ ಸೈನಿಕ ಅವನನ್ನು ನೋಡಿ ಕಿರಿಚುತ್ತಾನೆ. ಅದೇ ಸಮಯದಲ್ಲಿ ಮೇಲಿನ ಬೆಟ್ಟಗಳಿಂದ ಗುಂಡಿನ ಸದ್ದು ಕೇಳಿಸ್ತದೆ. ಹಿಲ್ಸ್ ತಕ್ಷಣ ಒಂದು ನೆಪ ಹೇಳ್ತಾನೆ, ನನ್ನ ಬಾಲ್ ತೆಗೆದುಕೊಳ್ಳಕ್ಕೆ ಬಂದೆ ಅಂತ. ಸ್ವಲ್ಪ ಹೊತ್ತಿನಲ್ಲಿ ಇನ್ನಷ್ಟು ಸೈನಿಕರು ಅಲ್ಲಿ ಸೇರ್ತಾರೆ. ಕೊನೆಗೆ ಕಮಾಂಡರ್ ವಾನ್ ಲೂಗರ್ ಕೂಡ ಬರ್ತಾನೆ. ಅವನು ನೇರವಾಗಿ ಹಿಲ್ಸ್ಗೆ ಅಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಮೊದಲು ಹಿಲ್ಸ್ ಸ್ವಲ್ಪ ಗಾಬರಿ ಆಗ್ತಾನೆ. ಆದರೆ ನಂತರ ನಿಜ ಹೇಳಿಬಿಡ್ತಾನೆ, ಬ್ಲೈಂಡ್ ಸ್ಪಾಟ್ ಚೆಕ್ ಮಾಡ್ತಿದ್ದೆ ಅಂತ. ಅದನ್ನು ಕೇಳಿ ವಾನ್ ಲೂಗರ್ ಅವನಿಗೆ ನೆನಪಿಸ್ತಾನೆ, ನೀನು ಅಮೆರಿಕನ್ ಪೈಲಟ್, ಈಗಾಗಲೇ 18 ಸಲ ಜೈಲಿನಿಂದ ಓಡೋ ಪ್ರಯತ್ನ ಕೂಡ ಮಾಡಿದ್ದೀಯಾ. ಹಿಲ್ಸ್ ಅದನ್ನು ಲೈಟ್ ಆಗಿ ತಗೊಳ್ತಾನೆ. ಇದರಿಂದ ಕೋಪಗೊಂಡ ಕಮಾಂಡರ್ ಅವನನ್ನು 20 ದಿನ ಒಬ್ಬಂಟಿ ಸೆಲ್ಲಿನಲ್ಲಿ ಹಾಕಿಸ್ತಾನೆ. ಅಂದರೆ ಅವನು ಅಲ್ಲಿ ಒಬ್ಬನೇ ಇರಬೇಕಾಗಿತ್ತು. ಅದೇ ಸಮಯದಲ್ಲಿ ಇನ್ನೊಬ್ಬ ಖೈದಿ ಮಧ್ಯೆ ಮಾತಾಡ್ತಾನೆ. ಅವನಿಗೆ ಕೂಡ ಅದೇ ಶಿಕ್ಷೆ ಸಿಗುತ್ತೆ. ಈಗ ಇಬ್ಬರನ್ನು ಬೇರೆ ಬೇರೆ ಸೆಲ್ಗಳಲ್ಲಿ ಹಾಕ್ತಾರೆ. ಅಲ್ಲಿ ಇದ್ದಾಗ ಗೋಡೆ ಮೂಲಕ ಮಾತಾಡ್ತಾ ನಿಧಾನವಾಗಿ ಇಬ್ಬರು ಸ್ನೇಹಿತರಾಗ್ತಾರೆ.
ಇನ್ನೊಂದು ಕಡೆ ಹೊಸ ಕೈದಿ ಜೈಲಿಗೆ ಬರ್ತಾನೆ. ಅವನ ಹೆಸರು ಕ್ಯಾಪ್ಟನ್ ರೋಜರ್. ಅವನ ಸ್ನೇಹಿತರಿಗೆ ಅವನನ್ನು ನೋಡಿ ತುಂಬಾನೇ ಖುಷಿಯಾಗುತ್ತೆ. ಆದರೆ ಯಾರೂ ಹತ್ತಿರ ಹೋಗಲ್ಲ, ಯಾಕಂದ್ರೆ ಅನುಮಾನ ಬರಬಾರ್ದಂತ. ನಂತರ ರೋಜರ್ನನ್ನು ಕಮಾಂಡರ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಅಧಿಕಾರಿ ಅವನನ್ನು ಗುರುತಿಸಿ ಇವನ ಮೇಲೆ ಕಣ್ಣು ಇಡಬೇಕು ಅಂತ ಹೇಳ್ತಾನೆ. ಇವನು ಕೈದಿಗಳ ಲೀಡರ್, ಯಾವಾಗಲೂ ಗುಂಪಾಗಿ ಓಡೋ ಪ್ಲಾನ್ ಮಾಡ್ತಾನೆ ಅಂತ ಹೇಳ್ತಾನೆ. ಅಸಲಿಗೆ ರೋಜರ್ ಒಬ್ಬ ಎಕ್ಸ್ ಆರ್ಗನೈಸೇಷನ್ನ ಲೀಡರ್ ಆಗಿದ್ದ. ಆ ಗುಂಪಿನ ಬಹುತೇಕ ಜನ ಈಗ ಅದೇ ಜೈಲಿನಲ್ಲಿ ಇದ್ದಾರೆ. ಇವರ ಉದ್ದೇಶ ಒಂದೇ, ಮತ್ತೆ ಮತ್ತೆ ಓಡೋ ಪ್ರಯತ್ನ ಮಾಡಿ ಶತ್ರುಗಳ ಸಮಯ ಮತ್ತು ಸಂಪನ್ಮೂಲ ವ್ಯರ್ಥ ಮಾಡೋದು. ಈಗ ಅದನ್ನು ಮಾಡೋ ಹೊಣೆ ರೋಜರ್ ಮೇಲೆ ಇರುತ್ತೆ. ಪ್ರತಿದಿನ ಅವನು ಚಾರ್ಲಿಗೆ ತನ್ನ ಪ್ಲಾನ್ ಹೇಳ್ತಾನೆ. ಈ ಸಲ ನಾನು ಒಬ್ಬನೇ ಓಡಲ್ಲ, ಸುಮಾರು 250 ಕೈದಿಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಚಾರ್ಲಿಗೆ ಅದು ಅಸಾಧ್ಯ ಅನಿಸುತ್ತೆ. ಆದರೆ ರೋಜರ್ ತನ್ನ ನಿರ್ಧಾರ ಬದಲಿಸಲ್ಲ. ರಾತ್ರಿ ಎಲ್ಲರಿಗೂ ಮೀಟಿಂಗ್ ಕರೆಸ್ತಾನೆ. ರಾತ್ರಿ ಆದಮೇಲೆ ಎಲ್ಲ ಕೈದಿಗಳು ಕೂಡ ಸೇರ್ತಾರೆ. ರೋಜರ್ ಹೇಳ್ತಾನೆ, ನಾವೊಂದು ದೊಡ್ಡ ಸುರಂಗ ತೋಡಿ ಇಲ್ಲಿಂದ ಹೊರಗೆ ಹೋಗ್ತೀವಿ. ಗಡಿಯ ಹತ್ತಿರದ ರೂಮ್ 104. ಆದರೆ ಅನುಮಾನ ಬಾರದಿರೋಕ್ಕೆ ತೋಡೋ ಕೆಲಸ 105 ರೂಮಿನಿಂದ ಶುರುವಾಗುತ್ತೆ. ಅದನ್ನು ಕೇಳಿ ಬಿಲ್ ಹೇಳ್ತಾನೆ, ಅಂದರೆ ತುಂಬ ಉದ್ದ ಸುರಂಗ ತೋಡಬೇಕಲ್ಲ ಅಂತ. ರೋಜರ್ ಹೇಳ್ತಾನೆ, ಮೊದಲು ಕೆಳಭಾಗದಲ್ಲಿ ಸುರಂಗ ನಿರ್ಮಾಣ ಆಗುತ್ತೆ, ಮೇಲಕ್ಕೆ ಸದ್ದು ಹೋಗದ ಹಾಗೆ ಮಾಡೋದ್ರಿಂದ ಮೇಲೆ ಸೌಂಡ್ ಹೋಗಲ್ಲ. ಈ ಸಲ ಒಂದೇ ಸುರಂಗ ಅಲ್ಲ, 3 ಸುರಂಗಗಳು. ಟಾಮ್, ಡಿಕ್, ಹ್ಯಾರಿ ಹೀಗೆ ಹೆಸರಿಟ್ಟರೆ ಮಾತಾಡುವಾಗ ಯಾರಿಗೂ ಅರ್ಥ ಆಗಲ್ಲ. ಅಷ್ಟರಲ್ಲಿ ಕೊಲಿನ್ ಬರ್ತಾನೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೂಡ ಕೇಳ್ತಾನೆ. ಅವನು ನಕಲಿ ದಾಖಲೆ ತಯಾರಿಸೋ ಎಕ್ಸ್ಪರ್ಟ್. ಜೈಲಿನಿಂದ ಹೊರಬರೋದು ಅಷ್ಟೇ ಅಲ್ಲ, ಜರ್ಮನಿಯಿಂದ ಹೊರ ಹೋಗೋದು ದೊಡ್ಡ ಸವಾಲು. ಅದಕ್ಕೆ ನಕಲಿ ಪೇಪರ್ ಮತ್ತೆ ಬಟ್ಟೆ ಬೇಕು ಅಂತ ಹೇಳ್ತಾನೆ. ಆಮೇಲೆ ಅವನು ಎಲ್ಲರಿಗೂ ಬೇರೆ ಬೇರೆ ಕೆಲಸ ಕೊಡ್ತಾನೆ. ಗಾರ್ಡ್ಗಳು ಬಂದ ತಕ್ಷಣ ಕೆಲಸ ನಿಲ್ಲಿಸೋ ಸಿಗ್ನಲ್ ಸಿಸ್ಟಮ್ ಕೂಡ ತಯಾರಿಸ್ತಾರೆ. ಹಾಗೆ ಸುರಂಗದ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರದು ಅಂತ ಕಟ್ಟುನಿಟ್ಟಿನ ನಿಯಮ ಕೂಡ ಇಡ್ತಾರೆ. ಮುಂದಿನ ದಿನ ಒಬ್ಬ ಕೈದಿ ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಆಗ ಒಬ್ಬ ಜರ್ಮನ್ ಸೈನಿಕನ ಜೊತೆ ಚಿಕ್ಕ ಗಲಾಟೆ ಆಗುತ್ತೆ. ಬೇರೆ ಕೈದಿಗಳು ಉದ್ದೇಶಪೂರ್ವಕವಾಗಿ ಅಲ್ಲಿ ಗುಂಪು ಮಾಡ್ತಾರೆ. ನಿಜಕ್ಕೆ ಇದು ಗಾರ್ಡ್ಗಳ ಗಮನ ಬೇರೆಡೆ ಸೆಳೆಯೋ ಪ್ಲಾನ್. ಅದೇ ಸಮಯದಲ್ಲಿ ಹ್ಯಾಂಡಲ್ ಒಂದು ಜರ್ಮನ್ ವಾಹನದ ಕೆಳಗೆ ಹೋಗಿ ಕೆಲವು ಲೋಹದ ವಸ್ತು ತೆಗೆದು ಕಿಟಕಿಯಿಂದ ತನ್ನ ಸ್ನೇಹಿತರಿಗೆ ಕೊಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲವೂ ಶಾಂತವಾಗುತ್ತೆ. ಹೊರಗಿದ್ದ ಕೈದಿಗಳು ಸಿಗ್ನಲ್ ಕೊಡೋಕ್ಕೆ ಶುರು ಮಾಡ್ತಾರೆ. ಕೆಲವರು ತಮ್ಮ ಬಟ್ಟೆ ಸರಿಪಡಿಸೋ ಹಾಗೆ ನಟಿಸ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಇಂಗಿತ ಕೊಡ್ತಾರೆ, ಅಂದರೆ ಸಿಗ್ನಲ್ಸ್. 105 ರೂಮ್ ಹತ್ತಿರ ನಿಂತ ಕೈದಿ ಮೂಗಿನ ಸದ್ದು ಮಾಡಿ ಒಳಗಿರುವವರಿಗೆ ರಸ್ತೆ ಕ್ಲಿಯರ್ ಅನ್ನೋ ಸಿಗ್ನಲ್ ಕೊಡ್ತಾನೆ. ಸಿಗ್ನಲ್ ಸಿಕ್ಕ ತಕ್ಷಣ ಒಳಗಿನ ಕೈದಿಗಳು ಸುರಂಗ ತೊಡೋ ಕೆಲಸ ಶುರು ಮಾಡ್ತಾರೆ. ಇಲ್ಲಿ ಡೆನ್ನಿ ಮತ್ತು ಬಿಲ್ ನೆಲದ ಟೈಲ್ ತೆಗೆದು ಸ್ಟವ್ ಅನ್ನು ಇಡ್ತಾರೆ, ಹೊರಗಡೆಯಿಂದ ಹೊಗೆ ಬರ್ತಿರ್ಲಿಕ್ಕೆ. ಹೀಗಾಗಿ ಜರ್ಮನ್ ಸೈನಿಕರಿಗೆ ಅವರು ತಮ್ಮ ಕೆಲಸದಲ್ಲಿದ್ದಾರೆ ಅನಿಸುತ್ತೆ. ನಂತರ ಡೆನ್ನಿ ಆ ಜಾಗಕ್ಕೆ 17 ಅಂತ ಬರೀತಾನೆ, ಯಾಕಂದ್ರೆ ಇದು ಅವನ 17ನೇ ಸುರಂಗ. ಅಷ್ಟರಲ್ಲಿ ಕಿಟಕಿ ಹತ್ತಿರ ನಿಂತವನು ಸಿಗ್ನಲ್ ಕೊಡ್ತಾನೆ. ಅದನ್ನು ಕೇಳಿ ಹೊರಗಿನ ಕೈದಿ ಲೋಹದ ತುಂಡಿನ ಮೇಲೆ ಜೋರಾಗಿ ಹೊಡೆಯಕ್ಕೆ ಶುರು ಮಾಡ್ತಾನೆ. ಆ ಶಬ್ದದ ನಡುವೆ ಡೆನ್ನಿ ಶಾಂತವಾಗಿ ಸುರಂಗ ತೋಡ್ತಾನೆ. ಇನ್ನೊಂದು ಕಡೆ ಜೇಮ್ಸ್ ತನ್ನ ಕೋಟ್ ಒಳಗೆ ಅಡಗಿಸಿಕೊಂಡಿದ್ದ ಟೈಲ್ ತೆಗೆದು ಬರ್ತಾನೆ. ಅವರು ಬಾತ್ರೂಮ್ ಡ್ರೈನ್ ತೆರೆಯುತ್ತಾರೆ ಮತ್ತು ಟೈಲ್ ಅಲ್ಲಿ ಫಿಟ್ ಮಾಡ್ತಾರೆ. ಆ ಟೈಲ್ ತೆಗೆದರೆ ಸಿಂಕ್ ಕೆಳಗೂ ಮತ್ತೊಂದು ಸುರಂಗ ತೋಡಿರೋದು ಕಾಣುತ್ತೆ. ನಂತರ ಡೆನ್ನಿ ಮತ್ತೆ ಒಳಗೆ ಹೋಗಿ ತೋಡೋ ಕೆಲಸ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಜರ್ಮನ್ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಬರ್ತಿದ್ದಾರೆ ಅನ್ನೋ ಸಿಗ್ನಲ್ ಬರುತ್ತೆ. ತಕ್ಷಣ ಡೆನ್ನಿ ತನ್ನ ಚೀಸಲ್ ಮತ್ತು ಹ್ಯಾಮರ್ ಸುರಂಗದೊಳಗೆ ಎಸೆದು ಮೇಲಿಂದ ಟೈಲ್ ಸರಿಯಾಗಿ ಹಾಕಿಬಿಡ್ತಾನೆ. ನಂತರ ಎಲ್ಲರೂ ಸಿಂಕ್ ಅನ್ನು ಹಿಂದಿನ ಹಾಗೆ ಮಾಡಿ ಅದರಲ್ಲಿ ನೀರು ತುಂಬುತ್ತಾರೆ. ಡೆನ್ನಿಯಲ್ಲಿ ಸ್ನಾನ ಮಾಡ್ತಿರುವಂತೆ ನಟಿಸ್ತಾನೆ. ನಿಜಕ್ಕೂ ಅವನು ದೇಹಕ್ಕೆ ತಾಗಿದ್ದ ಮಣ್ಣನ್ನು ತೊಳೆಯುತ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಜರ್ಮನ್ ಅಧಿಕಾರಿ ಅಲ್ಲಿ ಬಂದು ನಿಂತುಕೊಳ್ತಾನೆ. ಅವನ ಕಾಲಿನಗಳಿಗೆ ಸುರಂಗ ಇರುತ್ತೆ. ಬಿಲ್ ಅಲ್ಲೇ ಹತ್ತಿರ ಕ್ಲೀನಿಂಗ್ ಮಾಡ್ತಿರುವಂತೆ ನಟಿಸ್ತಾನೆ. ಅಧಿಕಾರಿಗೆ ಏನು ಡೌಟ್ ಬರದೆ ಅಲ್ಲಿಂದ ಹೋಗಿಬಿಡ್ತಾನೆ. ಮತ್ತೊಂದಿನ ಡೆನ್ನಿ ಮತ್ತೆ ತೋಡೋಕ್ಕೆ ಶುರು ಮಾಡಿದಾಗ ತುಂಬಾ ಮಣ್ಣು ಹೊರಗೆ ಬರುತ್ತೆ. ಈಗ ಅದೇ ದೊಡ್ಡ ಸಮಸ್ಯೆ. ಇಷ್ಟೊಂದು ಮಣ್ಣು ಒಟ್ಟು ಮಾಡ್ತಾ ಹೋದ್ರೆ ಒಮ್ಮೆಲೆ ಖಂಡಿತ ಸಿಕ್ಕಿ ಬೀಳ್ತಾರೆ. ಹಾಗಾಗಿ ಈಗ ಅವರ ದೊಡ್ಡ ಕೆಲಸ ಮಣ್ಣನ್ನು ಯಾರಿಗೂ ಗೊತ್ತಾಗದಂತೆ ತೆಗೆದು ಹಾಕೋದು. ಅಷ್ಟರಲ್ಲಿ ಎರಿಕ್ ಒಳಗೆ ಬಂದು ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳ್ತಾನೆ. ಅವನ ಕುತ್ತಿಗೆಯಲ್ಲಿ ಒಂದು ಶಾಲೆ ಇರುತ್ತೆ. ಅದರೊಳಗೆ ಚಿಕ್ಕ ಚಿಕ್ಕ ಚೀಲಗಳು ಅಡಗಿರ್ತವೆ. ಪ್ರತಿ ಕೈದಿಯು ಮಣ್ಣು ಈ ಚೀಲಗಳಲ್ಲಿ ತುಂಬಿಕೊಂಡು ಬಟ್ಟೆಯೊಳಗೆ ಅಡಗಿಸಿಕೊಳ್ಳಬೇಕು. ನಂತರ ನಡೆಯುತ್ತಾ ನಿಧಾನವಾಗಿ ನೆಲಕ್ಕೆ ಸುರಿಯಬೇಕು. ಹಾಗೆ ಕ್ಲೀನಿಂಗ್ ಮಾಡುವಾಗ ಯಾರಿಗೂ ಗೊತ್ತಾಗದೆ ತೆಗೆದು ಹಾಕಬಹುದು ಅಂತ ಹೇಳ್ತಾನೆ. ಎಲ್ಲರಿಗೂ ಈ ಐಡಿಯಾ ತುಂಬಾನೇ ಇಷ್ಟ ಆಗುತ್ತೆ. ರೋಜರ್ ಹೇಳ್ತಾನೆ, ಮೊದಲು ಇದನ್ನು ಟೆಸ್ಟ್ ಮಾಡಬೇಕು ಅಂತ, ಯಾಕಂದ್ರೆ ಅಲ್ಲಿ ಸ್ವಚ್ಛತೆ ಮಾಡುವ ಕೈದಿಗಳಿದ್ದಾರೆ. ಈ ವಿಧಾನದಿಂದ ಮಣ್ಣನ್ನು ಸಂಪೂರ್ಣ ಕಾಣೆಯಾಗಿಸೋ ಪ್ಲಾನ್ ಮಾಡ್ತಾರೆ. ಅದೇ ದಿನ ಲೈಬ್ರರಿಯನ್ ಮ್ಯಾಕ್ ಹ್ಯಾಂಡ್ಲಿ ಕೆಲವು ಮುಖ್ಯ ವಸ್ತುಗಳನ್ನು ತಂದು ಕೊಡ್ತಾನೆ. ಅವು ಮುಂದಿನ ದಿನಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರೋದು. ನಂತರ ಹ್ಯಾಂಡ್ಲಿ ಜರ್ಮನ್ ಅಧಿಕಾರಿಗಳಿಗೆ ಮಾತ್ರ ಸಿಗೋ ಕೆಲವು ವಸ್ತುಗಳನ್ನು ಹೊರಗೆ ತೆಗೆದು ತೋರಿಸ್ತಾನೆ. ಅದನ್ನು ನೋಡಿ ವಾರ್ನರ್, ನಾನು ಇದನ್ನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆದರೆ ಹ್ಯಾಂಡ್ಲಿ ಅವನನ್ನು ತಡೆದು,
ನೀನು ಏನು ರಿಪೋರ್ಟ್ ಮಾಡ್ತೀಯಾ? ಕೈದೆ ರೂಮ್ಗೆ ಬಂದಿದ್ದೆ ಅಂತ ಹೇಳಿದರೆ ಅನುಮಾನ ನಿನ್ನ ಮೇಲೆ ಬರುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ವಾರ್ನರ್ ಮೌನವಾಗ್ತಾನೆ. ಸರಿ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆದರೆ ಹ್ಯಾಂಡ್ಲಿ ಅವನನ್ನು ಸುಲಭವಾಗಿ ಬಿಡಲ್ಲ. ಕೊನೆಗೆ ವಾರ್ನರ್ ಹೇಗೂ ಅಲ್ಲಿಂದ ಹೊರಬರ್ತಾನೆ. ಅವನು ಹೋಗಿದ ಮೇಲೆ ಗೊತ್ತಾಗುತ್ತೆ ಹ್ಯಾಂಡ್ಲಿ ಅವನ ವಾಲೆಟ್ ಕದ್ದಿದ್ದಾನೆ. ಅದರೊಳಗೆ ಟ್ರಾವೆಲ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಇರುತ್ತವೆ. ಮುಂದಿನ ದಿನ ಹ್ಯಾಂಡ್ಲಿ ಅವನ್ನೆಲ್ಲ ಕೊಲಿನ್ಗೆ ಕೊಡ್ತಾನೆ, ಡೂಪ್ಲಿಕೇಟ್ ತಯಾರಿಸೋಕೆ. ಅದನ್ನು ನೋಡಿ ರೋಜರ್ ಹ್ಯಾಂಡ್ಲಿಯನ್ನು ಹೊಗಳ್ತಾನೆ, ಇದು ಸುಲಭದ ಕೆಲಸ ಅಲ್ಲ ಅಂತ. ರಾತ್ರಿ ರೋಜರ್ ಗ್ರಿಫಿತ್ನ ಭೇಟಿ ಮಾಡ್ತಾನೆ. ಅವನಿಗೆ ಬಟ್ಟೆಗಳ ಬಗ್ಗೆ ತುಂಬಾನೇ ಜ್ಞಾನ ಇರುತ್ತೆ. ರೋಜರ್ ಹೇಳಿದ್ಮೇಲೆ ಗ್ರಿಫಿತ್ ಸೈನಿಕರ ಯೂನಿಫಾರ್ಮ್ ಕತ್ತರಿಸಿ ಬದಲಾಯಿಸ್ತಾನೆ. ಈಗ ಆ ಬಟ್ಟೆ ಹಾಕಿಕೊಂಡು ಹೊರಗಡೆ ಹೋದರೆ ಸಾಮಾನ್ಯ ಜರ್ಮನ್ ನಾಗರಿಕರಂತೆ ಕಾಣ್ತಾರೆ. ಮತ್ತೊಂದಿನ ಹಿಲ್ಸ್ ಮತ್ತು ಅವನ ಸ್ನೇಹಿತ ಐಸೋಲೇಷನ್ ಇಂದ ಹೊರಬರ್ತಾರೆ. ನಂತರ ರೋಸ್ ಮತ್ತು ಲೈಬ್ರರಿಯನ್ ಮ್ಯಾಕ್ ಅವರ ಜೊತೆ ಮಾತಾಡ್ತಾರೆ. ರೋಸ್ ಹೇಳ್ತಾನೆ, ನನ್ನ ಬಳಿ ಜರ್ಮನಿಯ ಸಂಪೂರ್ಣ ಮ್ಯಾಪ್ ಇದೆ. ಸ್ಟೇಷನ್ ಎಲ್ಲಿದೆ ಅನ್ನೋದು ಗೊತ್ತು, ಆದರೆ ಗಡಿ ದಾಟಿದ ಮೇಲೆ ಏನು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಯಾರಾದರೂ ಹೊರಗೆ ಹೋಗಿ ಮಾಹಿತಿ ತರಬೇಕು ಅಂತ. ಅದನ್ನು ಕೇಳಿ ಹಿಲ್ಸ್ ನೇರವಾಗಿ ನಿರಾಕರಿಸ್ತಾನೆ, ನಾನು ಹೊರಗೆ ಹೋದರೆ ಮತ್ತೆ ಬರಲ್ಲ ಅಂತ. ಅದನ್ನು ಕೇಳಿದ್ಮೇಲೆ ರೋಜರ್ ಮತ್ತು ಮ್ಯಾಕ್ ಅಲ್ಲಿಂದ ಹೊರಡ್ತಾರೆ. ರಾತ್ರಿ ವಾರ್ನರ್ ಹ್ಯಾಂಡ್ಲಿ ಮತ್ತು ಕೊಲಿನ್ ರೂಮ್ಗೆ ಬಂದು ನನ್ನ ವಾಲೆಟ್ ಇಲ್ಲಿ ಎಲ್ಲಾದರೂ ಕಳೆದು ಹೋಗಿರ್ಬೋದು ಅಂತ ಹೇಳ್ತಾನೆ. ಕಮಾಂಡರ್ಗೆ ಗೊತ್ತಾದರೆ ಶಿಕ್ಷೆ ಆಗುತ್ತೆ ಅಂತ ಭಯಪಡ್ತಾನೆ. ಹ್ಯಾಂಡ್ಲಿ ನಾನು ಹುಡುಕಿ ಕೊಡ್ತೀನಿ ಅಂತ ಹೇಳ್ತಾನೆ. ನಿಜಕ್ಕೆ ವಾಲೆಟ್ ಅವನ ಪಕ್ಕದಲ್ಲೇ ಇರುತ್ತೆ. ವಾರ್ನರ್ ಧನ್ಯವಾದ ಹೇಳಿ ಹೋಗಿಬಿಡ್ತಾನೆ. ಇನ್ನೊಂದು ಕಡೆ ಬಿಲ್ ಸುರಂಗದಿಂದ ಬಂದ ಮಣ್ಣನ್ನು ಟ್ರಾಲಿಯಲ್ಲಿ ತುಂಬಿ ಬೇರೆಡೆ ತೆಗೆದುಕೊಂಡು ಹೋಗಿ ಬಟ್ಟೆಗಳ ಕೆಳಗೆ ಅಡಗಿಸ್ತಾನೆ. ಅಂದರೆ ಸುರಂಗದೊಳಗೆ ಟ್ರಾಲಿ ವ್ಯವಸ್ಥೆ ಮಾಡಿದ್ದರು. ನಂತರ ಡೆನ್ನಿಗೆ ಬಿಲ್ ಧ್ವನಿ ಕೇಳಿ ಅವನ ಹತ್ತಿರ ಹೋಗ್ತಾನೆ. ಬಿಲ್ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಆದರೆ ಡೆನ್ನಿ ಅವನನ್ನು ಎಳೆದು ಹೊರಗೆ ತೆಗೆದುಕೊಳ್ತಾನೆ. ಆಮೇಲೆ ರೋಸ್ ಬಿಲ್ಗೆ ಹೇಳ್ತಾನೆ, ಇವತ್ತಿನಿಂದ ಈ ಕೆಲಸಕ್ಕೆ ಹ್ಯಾಂಡ್ಲಿಯನ್ನು ಕಳಿಸ್ತೀವಿ ಅಂತ. ನಂತರ ಡೆನ್ನಿ ಹೇಳ್ತಾನೆ, ಸುರಂಗ ಬಲವಾಗಿರೋಕ್ಕೆ ತುಂಬ ಮರ ಬೇಕು ಅಂತ. ಮುಂದಿನ ದಿನ ಎಲ್ಲ ಕೈದಿಗಳು ಬೇರೆ ಬೇರೆ ಕಡೆಗಳಿಂದ ಮರ ತಂದು ಸುರಂಗದೊಳಗೆ ಇಡ್ತಾರೆ. ಇನ್ನೊಂದು ಕಡೆ ಹಿಲ್ಸ್ ಮರ ತೆಗೆದುಕೊಂಡು ಹೋಗ್ತಿರುವಾಗ ಒಬ್ಬ ಕೈದಿ ಅವನ ಮೇಲೆ ಜಿಗ್ಗುತ್ತಾನೆ. ಏಕೆಂದರೆ ಹಿಲ್ಸ್ ಈಗಾಗಲೇ ಹಾಸಿಗೆಯಿಂದ ಎಲ್ಲ ಮರ ತೆಗೆದಿದ್ದ. ಮುಂದಿನ ದಿನ ಹಿರಿಯ ಕೈದಿಗಳು ಟಾಮ್ ಸುರಂಗ ಪೂರ್ಣಗೊಳ್ಳೋಕ್ಕೆ ಇನ್ನು 50 ಅಡಿ ಮಾತ್ರ ಬಾಕಿದೆ ಅಂತ ಮಾತಾಡ್ತಿರ್ತಾರೆ. ಸ್ಟವ್ ಹತ್ತಿರದ ಸುರಂಗವು ಬಹುತೇಕ ಮುಗಿದಿರುತ್ತೆ. ಮತ್ತೊಂದು ಕಡೆ ಹ್ಯಾಂಡ್ಲಿ ಹಲವು ಫೋಟೋಗಳ ಜೊತೆಗೆ ಕೆಲಸ ಮಾಡ್ತಿರೋದು ಕಾಣಿಸ್ತದೆ. ರಾತ್ರಿ ಹ್ಯಾಂಡ್ಲಿ, ಜಾಕ್, ಹಿಲ್ಸ್ ಮೂವರು ಸೇರಿ ಆಲೂಗಡ್ಡೆಯಿಂದ ಬ್ರಾಂಡಿ ತಯಾರಿಸಿ ಕುಡಿಯುತ್ತಾರೆ. ಮುಂದಿನ ಬೆಳಿಗ್ಗೆ ಮೂವರು ಸೇರಿ ಅಮೆರಿಕನ್ ಫ್ಲಾಗ್ ತಯಾರಿಸ್ತಾರೆ. ಫ್ಲಾಗ್ ಬೀಸುತ್ತಾ ಬ್ರಾಂಡಿ ಜೊತೆ ಸಂಭ್ರಮಿಸ್ತಾರೆ. ನಿಜಕ್ಕೆ ಅದು ಜುಲೈ 4 ಅಮೆರಿಕದ ಸ್ವಾತಂತ್ರ್ಯ ದಿನ. ಅದೇ ದಿನ ಅವರು ಕಿಚನ್ ಸುರಂಗದ ಮೂಲಕ ಓಡೋಕೆ ರೆಡಿಯಾಗಿರ್ತಾರೆ. ಯಾಕಂದ್ರೆ ಅದು ಸಂಪೂರ್ಣ ಸಿದ್ಧವಾಗಿತ್ತು. ಎಲ್ಲ ಕೈದಿಗಳಿಗೂ ಬ್ರಾಂಡಿ ಕೊಡಲಾಗುತ್ತೆ. ಎಲ್ಲರೂ ಪಾರ್ಟಿ ಮಾಡ್ತಿರ್ತಾರೆ. ಒಬ್ಬ ಜರ್ಮನ್ ಅಧಿಕಾರಿಯು ಸ್ವಲ್ಪ ಸಡಿಲವಾಗಿ ವರ್ತಿಸ್ತಾನೆ, ಅಂದ್ರೆ ಅವರಿಗೆ ಸಾಥ್ ಕೊಡ್ತಾನೆ. ಆದರೆ ಅವನು ಸುಮ್ಮನೆ ರೂಮ್ 105 ಕಡೆ ಹೋಗಿ ಪರಿಶೀಲನೆ ಮಾಡ್ತಾನೆ. ಹೊರಗಿದ್ದ ಒಬ್ಬ ಕೈದಿ ಇದನ್ನು ನೋಡಿ ರೋಜರ್ಗೆ ಹೇಳ್ತಾನೆ, ರೋಜರ್ ಗಮನ ಕೊಡಬೇಡ, ಅನುಮಾನ ಬರುತ್ತೆ ಅಂತ ಹೇಳ್ತಾನೆ. ಇನ್ನೊಬ್ಬ ಅಧಿಕಾರಿ ರೂಮ್ ಚೆಕ್ ಮಾಡಿ ಹಾಸಿಗೆಯಿಂದ ಕೆಲವು ಮರ ತೆಗೆದುಕೊಳ್ತಾನೆ. ಆದರೆ ಹೆಚ್ಚು ಯೋಚನೆ ಮಾಡದೆ ಬೇರೆ ರೂಮ್ ಕಡೆಗೆ ಹೋಗ್ತಾನೆ. ಅದೇ ರೂಮ್ನಲ್ಲಿ ವಾರ್ನರ್ ನೀರಿನ ಗ್ಲಾಸ್ ತುಂಬಿ ತಪ್ಪಾಗಿ ಕೆಳಗೆ ಸುರಿಸ್ತಾನೆ. ಕೆಳಗೆ ನೋಡಿದಾಗ ಸ್ಟವ್ ಕೆಳಗಿನ ಟೈಲ್ ನೀರನ್ನು ಹೀರಿಕೊಂಡಿರೋದು ಅವನ ಗಮನಕ್ಕೆ ಬರುತ್ತೆ. ಆಗ ಅವನಿಗೆ ಕೆಳಗೆ ಸುರಂಗ ಇರಬೇಕು ಅನ್ನೋ ಅನುಮಾನ ಬರುತ್ತೆ. ಕೂಡಲೇ ಇನ್ನೊಬ್ಬ ಅಧಿಕಾರಿಯನ್ನು ಕರೀತಾನೆ. ಕೈದಿಗಳು ಹೊರಗೆ ನಿಂತು ಗಾಬರಿ ಆಗ್ತಾರೆ. ಒಬ್ಬ ಅಧಿಕಾರಿ ಬಂದು ಟೈಲ್ ತೆಗೆದು ನೋಡ್ತಾನೆ. ಸುರಂಗ ಅಲ್ಲಿತ್ತು. ಅಲ್ಲಿ ಸುರಂಗ ತೋಡಿದ್ದರು. ಆ ಸುದ್ದಿ ಕೇಳಿದ್ದ ಆಪ್ಸ್ ಸಂಪೂರ್ಣ ಕುಗ್ಗಿಬಿಡ್ತಾನೆ. ಅವನು ತುಂಬ ಉತ್ಸಾಹದಿಂದ ಓಡೋಕ್ಕೆ ಕಾಯ್ತಿದ್ದ. ನಿರಾಶೆಯಿಂದ ನೇರವಾಗಿ ಗಡಿ ಬೆನ್ಸ್ ಕಡೆಗೆ ಓಡ್ತಾನೆ. ಅವನ ಸ್ನೇಹಿತರು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಒಬ್ಬ ಜರ್ಮನ್ ಸೈನಿಕ ಮೆಷಿನ್ ಗನ್ನಿಂದ ಗುಂಡು ಹಾರಿಸ್ತಾನೆ. ಆಪ್ಸ್ ಅಲ್ಲಿ ಸಾಯ್ತಾನೆ. ಈ ಘಟನೆ ಹಿಲ್ಸ್ಗೆ ತುಂಬಾ ನೋವು ಕೊಡುತ್ತೆ. ಯಾಕೆಂದರೆ ಐಸೋಲೇಷನ್ನಲ್ಲಿ ಅವನಿಗೆ ಸಿಕ್ಕಿದ್ದ ಒಬ್ಬ ಫ್ರೆಂಡ್ ಅಂದರೆ ಅದು ಆಪ್ಸ್. ಇದಾದ್ಮೇಲೆ ರೋಜರ್ ಹೇಳ್ತಾನೆ, ನಾವು ಸುರಂಗದ ಕೆಲಸ ಮುಂದುವರಿಸಬೇಕು. ಅಸಲಿಗೆ ಅವರು 3 ಸುರಂಗ ತೋಡಿದ್ದದ್ದು ಅದಕ್ಕೆ. ಒಂದು ಸಿಕ್ಕಿಬಿದ್ದರೂ ಇನ್ನೊಂದರಿಂದ ಓಡಬಹುದು ಅಂತ. ರಾತ್ರಿ ಹಿಲ್ಸ್ ಸುಮ್ಮನೆ ಹೊರಗೆ ಹೋಗಿ ತನ್ನ ಬ್ಲೈಂಡ್ ಸ್ಪಾಟ್ ಹತ್ತಿರದ ವೈರ್ ಕತ್ತರಿಸೋಕ್ಕೆ ಶುರು ಮಾಡ್ತಾನೆ. ಮತ್ತೊಂದಿನ ಬೆಳಿಗ್ಗೆ ಗಾರ್ಡ್ಗಳು ಕತ್ತರಿಸಿದ ವೈರ್ ನೋಡಿ ಹಿಲ್ಸ್ನನ್ನು ಹಿಡಿದು ಮತ್ತೆ ಜೈಲಿಗೆ ತರ್ತಾರೆ. ಅದನ್ನು ನೋಡಿ ಎರಿಕ್ ಹೇಳ್ತಾನೆ, ಹಿಲ್ಸ್ ತುಂಬಾ ಬೇಗ ಸಿಕ್ಕಿಬಿಟ್ಟ ಅಂತ. ಆದರೆ ರೋಜರ್ ಹೇಳ್ತಾನೆ, ಅವನು ಸಿಕ್ಕಿಲ್ಲ, ತಾನೇ ಹಿಂದಿರುಗಿದ್ದಾನೆ. ನಿಜಕ್ಕೆ ರೋಜರ್ನ ಹಿಲ್ಸ್ಗೆ ಹೊರಗೆ ಹೋಗಿ ಪರಿಸ್ಥಿತಿ ನೋಡಿ ಬರೋಕೆ ಹೇಳಿದ್ದ. ಹೊರಗಿನ ಪ್ರದೇಶ ಸುರಕ್ಷಿತನ ಅನ್ನೋ ಮಾಹಿತಿ ಬೇಕಿತ್ತು. ಹಿಲ್ಸ್ ಮತ್ತೆ ಜೈಲಿಗೆ ಬಂದು ಎಲ್ಲ ವಿವರ ಹೇಳ್ತಾನೆ. ನಿಜಕ್ಕೆ ಹಿಲ್ಸ್ ಇದನ್ನೆಲ್ಲ ತನ್ನ ಸ್ನೇಹಿತನ ಸಾವಿಗೆ ಪ್ರತೀಕಾರ ತೀರಿಸೋಕೆ ಮಾಡಿದ್ದ. ಕೊಲಿನ್ನ ಅಸಿಸ್ಟೆಂಟ್ ನಕಲಿ ಪಾಸ್ಪೋರ್ಟ್ ಮಾಡುವಾಗ ಒಂದು ಸಣ್ಣ ತಪ್ಪು ಮಾಡ್ತಾನೆ. ಆದರೆ ಇಂಥ ದೊಡ್ಡ ಪ್ಲಾನ್ನಲ್ಲಿ ಸಣ್ಣ ತಪ್ಪು ಕೂಡ ಅಪಾಯಕರ. ಅದಕ್ಕೆ ಅವನು ಬೇಸರದಿಂದ ಅಲ್ಲಿಂದ ಹೋಗಿಬಿಡ್ತಾನೆ.
ಈಗ ಕೊಲಿನ್ ತಾನೇ ಪಾಸ್ಪೋರ್ಟ್ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಆದರೆ ಅವನ ಕಣ್ಣು ಕಾಣೋದು ಕಡಿಮೆ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಸರಿಯಾಗಿ ಕಾಣೋದು ನಿಲ್ಲುತ್ತೆ. ನಂತರ ಕೊಲಿನ್ ತನ್ನ ರೂಮ್ಗೆ ಹೋಗಿ 5 ಹೆಜ್ಜೆ ನಡೆದು ನೆಲದ ಮೇಲೆ ಸೂಜಿ ಇಡ್ತಾನೆ. ಆಗ ಹ್ಯಾಂಡ್ಲಿ ಬರ್ತಾನೆ. ಇಬ್ಬರು ಮಲಗಿರುವಂತೆ ನಟಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರೋಜರ್ ಒಳಗೆ ಬರ್ತಾನೆ. ಕೊಲಿನ್ ತನ್ನ ಕಣ್ಣು ಸರಿ ಇದೆ ಅಂತ ನಟಿಸ್ತಾನೆ. ನಿಜಕ್ಕೆ ಅವನಿಗೆ ಕಣ್ಣು ಕಾಣ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾದ್ರೆ ಅವನನ್ನು ಕರ್ಕೊಂಡು ಹೋಗಲ್ಲ. ಆದರೆ ರೋಜರ್ಗೆ ಈಗಾಗಲೇ ಸತ್ಯ ಗೊತ್ತಿರುತ್ತೆ. ಕೊಲಿನ್ ತನ್ನನ್ನು ಸಾಬೀತು ಮಾಡೋಕೆ ಬಾಗಿಲಿನ ಕಡೆ ಹೋಗಿ 5 ಹೆಜ್ಜೆ ನಡೆದು ಸೂಜಿ ಎತ್ತಿಕೊಳ್ತಾನೆ. ಮಾತ್ರ ರೋಜರ್ ಅವನ ಆಟ ಅರ್ಥ ಮಾಡಿಕೊಳ್ತಾನೆ. ಮತ್ತೆ ಬಾಗಿಲಿನ ಕಡೆ ನಡೆ ಅಂತ ಹೇಳ್ತಾನೆ. ಈ ಸಲ ಮಧ್ಯೆ ಕಾಲು ಅಡ್ಡ ಹಾಕಿ ಕೊಲಿನ್ ಬೀಳುವಂತೆ ಮಾಡ್ತಾನೆ. ನಂತರ ರೋಜರ್ ಅವನನ್ನು ಕುಳ್ಳಿರಿಸಿ ಹೇಳ್ತಾನೆ, ನಿನ್ನನ್ನು ಕರೆದುಕೊಂಡು ಹೋಗೋದು ತುಂಬಾನೇ ರಿಸ್ಕ್. ಒಬ್ಬ ಅಂಧ ಮನುಷ್ಯ ಸಿಕ್ಕಿಬಿದ್ದರೆ ಇಡೀ ಗುಂಪೆ ಸಿಕ್ಕಿ ಬೀಳಬಹುದು. ಅದನ್ನು ಕೇಳಿದ ಹ್ಯಾಂಡ್ಲಿ ಮುಂದೆ ಬಂದು ಹೇಳ್ತಾನೆ, ಕೊಲಿನ್ ಜವಾಬ್ದಾರಿ ನನ್ನದು. ಜೈಲಿನಿಂದ ಹೊರಬಂದ ಕ್ಷಣದಿಂದ ಬೇರೆ ದೇಶ ತಲುಪೋ ತನಕ ಅವನ ಜೊತೆ ನಾನು ಇರ್ತೀನಿ. ಕೊನೆಗೆಲ್ಲರೂ ಕಾಯ್ತಿದ್ದ ರಾತ್ರಿ ಬರುತ್ತೆ. ಹೊರಡುವ ಮುಂಚೆ ಸುರಂಗದೊಳಗೆ ಟ್ರಾಲಿ ಮತ್ತು ಲೈಟ್ ವ್ಯವಸ್ಥೆ ಮಾಡ್ತಾರೆ. ಸುಮಾರು 300 ಅಡಿ ದೂರ ಹೋಗಿ ಬರೋಕ್ಕೆ ಸುಲಭವಾಗುವಂತೆ ಅದನ್ನು ತಯಾರಿಸಿದ್ದರು. ಆದರೆ ಲ್ಯಾಂಪ್ಗಳ ಕಾರಣ ಸುರಂಗದೊಳಗೆ ತುಂಬಾ ಬಿಸಿಯಾಗುತ್ತಿತ್ತು. ಈಗ ಸೀನ್ ಮ್ಯಾಕ್ ಮತ್ತು ರೋಜರ್ ಕಡೆಗೆ ಶಿಫ್ಟ್ ಆಗುತ್ತೆ. ಅವರು ವಾಶ್ರೂಮ್ ಕೆಳಗಿನ ಹ್ಯಾರಿ ಸುರಂಗಕ್ಕೆ ಇಳಿತಾರೆ. ಒಳಗೆ ಡೆನ್ನಿ ವಿಚಿತ್ರವಾಗಿ ವರ್ತಿಸೋಕ್ಕೆ ಶುರು ಮಾಡ್ತಾನೆ. 3 ಸುರಂಗ ಒಂದೇ ಸಮಯದಲ್ಲಿ ತೋಡಿದ ಪರಿಣಾಮ ಅವನ ಮನಸ್ಥಿತಿ ಹಾಳಾಗಿರುವುದು ಸ್ಪಷ್ಟವಾಗುತ್ತೆ. ಮೊದಲಿಗೆ ಹೊರಗೆ ಹೋಗಬೇಕಿದ್ದವನೇ ಡೆನ್ನಿ, ಆದರೆ ಹಠಾತ್ ಒಳಗೆ ಹೋಗಲ್ಲ ಅಂತ ಹೇಳಿ ಹೊರಬರ್ತಾನೆ. ರೋಜರ್ ಬಿಲ್ನನ್ನು ಕಳಿಸಿ ಡೆನ್ನಿ ಜೊತೆ ಮಾತಾಡಿಸೋಕ್ಕೆ ಹೇಳ್ತಾನೆ. ಇನ್ನೊಂದು ಕಡೆ ರೋಜರ್ ಮತ್ತು ಮ್ಯಾಕ್ ಟ್ರಾಲಿ ಮೂಲಕ ಸುರಂಗದ ಕೊನೆವರೆಗೂ ಹೋಗ್ತಾರೆ. ಅಲ್ಲಿ ಹಿಲ್ಸ್ ಮೇಲಿಂದ ತೋಡ್ತಿರ್ತಾನೆ. ಹೊರಗೆ ಹೋಗಿ ನೋಡಿದ್ದ ಹಿಲ್ಸ್ ಬೆಚ್ಚಿ ಬೀಳ್ತಾನೆ. ಸುರಂಗ ಕಾಡಿಗೆ ಮುಂಚೆ 20 ಅಡಿ ದೂರದಲ್ಲೇ ಮುಗಿದಿದ್ದ ಅಂತ ಹೇಳ್ತಾನೆ. ಅಂದರೆ ಇನ್ನೂ ಓಪನ್ ಜಾಗ ದಾಟಬೇಕು. ಗಾರಡಿಗಳಿಗೆ ಸುಲಭವಾಗಿ ಕಾಣೋ ಸಾಧ್ಯತೆ ಇರುತ್ತೆ. ಅದನ್ನು ಕೇಳಿ ಒಬ್ಬ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಾನೆ. ಸುರಂಗ ನೇರವಾಗಿ ಕಾಡಿಗೆ ಹೋಗಿದ್ದರೆ ಎಷ್ಟು ಜನ ಸುಲಭವಾಗಿ ಪಾರಾಗ್ತಿದ್ರು ಅಂತ ಹೇಳ್ತಾನೆ. ಆದರೆ ರೋಜರ್ ಹೇಳ್ತಾನೆ, ನಕಲಿ ದಾಖಲೆಗಳಲ್ಲಿ ಇಂದಿನ ದಿನಾಂಕ ಇದೆ, ಆದ್ದರಿಂದ ಇಂದು ಪ್ಲಾನ್ ನಡೆಯಲೇಬೇಕು. ಅಷ್ಟರಲ್ಲಿ ಹಿಲ್ಸ್ ಹೊಸ ಐಡಿಯಾ ಹೇಳ್ತಾನೆ. ರೋಜರ್ ಸುಮಾರು 30 ಅಡಿ ಉದ್ದದ ಕೈರು ವ್ಯವಸ್ಥೆ ಮಾಡಿದ್ದಾನೆ. ಗಾರಡಿಗಳು ಗಮನ ಬೇರೆಡೆ ಇರುವಾಗ ಹಿಲ್ಸ್ ಹೊರಗೆ ಹೋಗಿ ಆ ಕೈರಿಯನ್ನು ಮರಕ್ಕೆ ಕಟ್ತಾನೆ. ನಂತರ ಹತ್ತಿರವೇ ಅಡಗಿ ಗಾರಡಿಗಳನ್ನು ಗಮನಿಸ್ತಾನೆ. ಜರ್ಮನ್ ಗಾರಡಿ ಗಮನ ಬೇರೆಡೆ ಹೋಗಿದ್ದ ತಕ್ಷಣ ಹಿಲ್ಸ್ ಕೈರು ಕದಲಿಸಿ ಸಿಗ್ನಲ್ ಕೊಡ್ತಾನೆ. ಈಗ ಹೊರಬರಲು ಸರಿಯಾದ ಸಮಯ. ನಂತರ ಒಬ್ಬೊಬ್ಬರಾಗಿ ಹಲವಾರು ಕೈದಿಗಳು ನಕಲಿ ದಾಖಲೆ ಮತ್ತು ಬದಲಿಸಿದ ಬಟ್ಟೆ ಹಾಕಿಕೊಂಡು ಹೊರಗೆ ಹೋಗ್ತಾರೆ. ಇನ್ನೊಂದು ಕಡೆ ಡೆನ್ನಿಯನ್ನು ಹೇಗೋ ಮನವೊಲಿಸಿ ಮತ್ತೆ ಸುರಂಗದೊಳಗೆ ಕಳಿಸ್ತಾರೆ. ನಿಜಕ್ಕೆ ಅವನಿಗೆ ಕ್ಲಾಸ್ಟ್ರೋಫೋಬಿಯಾ ಶುರುವಾಗಿತ್ತು. ಅಷ್ಟು ಆಳದ ಜಾಗದಲ್ಲಿ ಉಸಿರುಗಟ್ಟಿದಂತೆ ಅನಿಸುತ್ತಿತ್ತು. ಈಗ ಹ್ಯಾಂಡ್ಲಿ ಮತ್ತು ಕೊಲಿನ್ ಸರದಿ. ಅಷ್ಟರಲ್ಲಿ ಜರ್ಮನ್ ಸೈನಿಕರು ಸೈರನ್ ಹಾಕ್ತಾರೆ. ಅಂದರೆ ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಗುತ್ತೆ. ಕೈದಿಗಳು ಅದನ್ನು ಬಳಸಿಕೊಂಡು ಕತ್ತಲಲ್ಲಿ ಸುಲಭವಾಗಿ ಹೊರಬರೋಕೆ ಶುರು ಮಾಡ್ತಾರೆ. ಅದೇ ಕತ್ತಲಲ್ಲಿ ಡೆನ್ನಿ ಮತ್ತು ಬೆಕ್ಕು ಕೂಡ ಹೊರಗೆ ತಪ್ಪಿಸಿಕೊಳ್ತವೆ. ಕರೆಂಟ್ ಮತ್ತೆ ಬಂದ ನಂತರ ಮ್ಯಾಕ್ ಮತ್ತು ರೋಜರ್ ಕೂಡ ಹೊರಗೆ ಬರ್ತಾರೆ. ಆದರೆ ಒಬ್ಬ ಮನುಷ್ಯ ಹೊರಬರುವಾಗ ಬಿದ್ದು ಬಿಡ್ತಾನೆ. ಹತ್ತಿರದ ಜರ್ಮನ್ ಸೈನಿಕರಿಗೆ ಶಬ್ದ ಕೇಳಿಸುತ್ತೆ. ಒಬ್ಬ ಸೈನಿಕ ಟಾರ್ಚ್ ಹಿಡಿದು ಚೆಕ್ ಮಾಡಲು ಬರ್ತಾನೆ. ಆ ಮನುಷ್ಯ ಹತ್ತಿರವೇ ಅಡಗಿರ್ತಾನೆ. ಸುರಂಗದೊಳಗೆ ಮುಂದಿನ ಕೈದಿ ಭಯದಿಂದ ಗಾಬರಿಯಾಗಿರ್ತಾನೆ. ನಾನು ಹೊರಗೆ ಬರಬಹುದಾ ಅಂತ. ಕತ್ತಲ ಕಾರಣ ಸೈನಿಕನಿಗೆ ಏನು ಕಾಣಲ್ಲ. ಆದರೆ ಗಾಬರಿಯಿಂದ ಮುಂದಿನ ಕೈದಿ ಸಿಗ್ನಲ್ ಇಲ್ಲದೆ ಹೊರಗೆ ಬರ್ತಾನೆ. ಈ ಸಲ ಜರ್ಮನ್ ಅಧಿಕಾರಿ ಅವನನ್ನು ನೋಡಿಬಿಡ್ತಾನೆ. ಅದನ್ನು ನೋಡಿದ ಹಿಲ್ಸ್ ಕೂಡ ಅಲ್ಲಿಂದ ಓಡಿಬಿಡ್ತಾನೆ. ಉಳಿದ ಕೈದಿಗಳು ತಾವೇ ಹಿಂದಿರುಗಿ ಸುರಂಗದೊಳಗೆ ಹೋಗ್ತಾರೆ. ಯಾಕೆಂದರೆ ಅವರ ಅದೃಷ್ಟ ಕೆಟ್ಟಿತ್ತು. ರಹಸ್ಯ ಬಯಲಾಗಿತ್ತು. ಮುಂದಿನ ದಿನ ಜರ್ಮನ್ ಪೊಲೀಸರು ಆ ರಾತ್ರಿ ಓಡಿ ಹೋದ 63 ಕೈದಿಗಳ ಹುಡುಕಾಟ ಶುರು ಮಾಡ್ತಾರೆ. ಪಾರಾದ ಕೈದಿಗಳು ಗುಂಪುಗಳಾಗಿರೋದನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾರೆ. ಯಾಕೆಂದರೆ ಒಟ್ಟಿಗಿದ್ದರೆ ಅಪಾಯ ಹೆಚ್ಚು. ರೋಜರ್, ಮ್ಯಾಕ್, ಎರಿಕ್, ಹ್ಯಾಂಡ್ಲಿ, ಕೊಲಿನ್ ಬೇರೆ ಬೇರೆ ಟ್ರೈನ್ ಡಬ್ಬಿಗಳಲ್ಲಿ ಲಂಡನ್ ಕಡೆ ಹೋಗೋ ರೈಲು ಹತ್ತಾರೆ. ಹ್ಯಾಂಡ್ಲಿಗೆ ಕೆಲವು ಜರ್ಮನ್ನರು ತನ್ನನ್ನು ಹುಡುಕುತ್ತಿರೋದು ಕಾಣಿಸ್ತದೆ. ಅವನು ಎರಿಕ್ಗೆ ಹೇಳ್ತಾನೆ. ಆದರೆ ಎರಿಕ್ಗೆ ಭಯ ಇರಲ್ಲ. ಯಾಕೆಂದರೆ ಅವನ ಬಳಿ ನಕಲಿ ದಾಖಲೆಗಳಿವೆ ಮತ್ತು ಅವನಿಗೆ ಜರ್ಮನ್ ಭಾಷೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಡೆ ಹ್ಯಾಂಡ್ಲಿ ಮತ್ತು ಕೊಲಿನ್ ಟ್ರೈನಿಂದ ಇಳಿದು ಓಡಿ ಹೋಗ್ತಾರೆ. ಜರ್ಮನ್ ಅಧಿಕಾರಿಗಳು ಎರಿಕ್ ಹತ್ತಿರ ಬಂದಾಗ ಅವನು ಶಾಂತವಾಗಿ ಪೇಪರ್ ತೋರಿಸಿ ಜರ್ಮನ್ನಲ್ಲಿ ಮಾತಾಡ್ತಾನೆ. ಅವರಿಗೆ ಅನುಮಾನ ಬರುವುದಿಲ್ಲ. ಮಾತ್ರ ಸ್ವಲ್ಪ ಹೊತ್ತಿನ ನಂತರ ಟ್ರೈನ್ ಚೆಕಿಂಗ್ ಆಗಿ ನಿಲ್ಲುತ್ತೆ. ಅದೇ ಟ್ರೈನಲ್ಲಿ ರೋಜರ್ ಮತ್ತು ಮ್ಯಾಕ್ ಕೂಡ ಇರ್ತಾರೆ. ಸ್ಟೇಷನ್ನಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರೋಜರ್ನನ್ನು ಗುರುತಿಸ್ತಾನೆ. ಅದನ್ನು ನೋಡಿ ಎರಿಕ್ಗೆ ಅಪಾಯ ಹೆಚ್ಚಾಗಿದೆ ಅಂತ ಅರ್ಥ ಮಾಡಿಕೊಳ್ತಾನೆ. ಅದಕ್ಕೆ ಅವನು ಇನ್ಸ್ಪೆಕ್ಟರ್ಗೆ ಗುಂಡು ಹೊಡಿತಾನೆ. ಅಲ್ಲಿ ಗೊಂದಲ ಶುರು ಆಗುತ್ತೆ. ಆ ಅವಕಾಶ ಬಳಸಿಕೊಂಡು ರೋಜರ್ ಮತ್ತು ಮ್ಯಾಕ್ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಒಬ್ಬ ಪೊಲೀಸ್ ಎರಿಕ್ಗೆ ಗುಂಡು ಹೊಡೆದು ಕೊಲ್ತಾನೆ. ಈಗ ಸೀನ್ ಜೇಮ್ಸ್ ಕಡೆ ಹೋಗುತ್ತೆ. ಅವನು ಒಬ್ಬನ ಸೈಕಲ್ ಕದ್ದು ಜರ್ಮನಿಯಿಂದ ಪಾರಾಗೋಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಹಿಲ್ಸ್ ರಸ್ತೆಯಲ್ಲಿ ತಂತಿ ಕಟ್ತಾನೆ.
ಆದ್ದರಿಂದ ಒಬ್ಬ ಜರ್ಮನ್ ಸೈನಿಕನ ಬೈಕ್ ಕ್ರ್ಯಾಶ್ ಆಗುತ್ತೆ. ನಂತರ ಹಿಲ್ಸ್ ಅವನ ಬಟ್ಟೆ ಮತ್ತು ಬೈಕ್ ತಗೊಂಡು ಓಡೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇನ್ನೊಬ್ಬ ಅಧಿಕಾರಿ ಐಡಿ ಕೇಳಿದಾಗ ಅವನಿಗೆ ಅನುಮಾನ ಬರುತ್ತೆ. ತಕ್ಷಣ ಅಲ್ಲಿಂದ ಓಡಿಬಿಡ್ತಾನೆ. ನಂತರ ಒಂದು ಜಾಗದಲ್ಲಿ ಅಡಗಿ ಬಟ್ಟೆ ಬದಲಿಸೋಕೆ ನಿಲ್ತಾನೆ. ಅಲ್ಲಿ ಕೊಲಿನ್ ಮತ್ತು ಹ್ಯಾನ್ಲಿ ಕೂಡ ಇರ್ತಾರೆ. ಇಬ್ಬರು ಒಂದು ಫೈಟರ್ ಪ್ಲೇನಲ್ಲಿ ಹಾರಿ ಹೋಗ್ತಾರೆ. ಹೆಡ್ ಕ್ವಾರ್ಟರ್ಸ್ನ ಅಧಿಕಾರಿಗಳು ಇದಕ್ಕೆ ಬೇಸರ ಪಡ್ತಾರೆ. ಆಕಾಶದಲ್ಲಿ ಹ್ಯಾನ್ಲಿ ಕೊಲಿನ್ಗೆ ಇನ್ನು 20 ನಿಮಿಷದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಲುಪ್ತೀವಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕೊಲಿನ್ಗೆ ನೆಮ್ಮದಿಯಾಗುತ್ತೆ. ಮಾತ್ರ ದುರದೃಷ್ಟ ಅನ್ನುವಂತೆ ಸ್ವಲ್ಪ ಹೊತ್ತಿನಲ್ಲೇ ಪ್ಲೇನ್ ಫ್ಯೂಯಲ್ ಕಡಿಮೆ ಆಗುತ್ತೆ. ಬಳಿಕ ಪ್ಲೇನ್ ಕ್ರ್ಯಾಶ್ ಆಗಿ ಕೊಲಿನ್ ಸಾಯ್ತಾನೆ. ಈಗ ಸೀನ್ ಮತ್ತೆ ಹಿಲ್ಸ್ ಕಡೆ ಬರುತ್ತೆ. ಇತ್ತ ಹಿಲ್ಸ್ ಜರ್ಮನ್ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಕ್ಕೆ ತುಂಬಾ ಹೊತ್ತು ಓಡ್ತಾನೆ. ಆಗಿನ ಕಾಲಕ್ಕೆ ತುಂಬಾ ಅಪಾಯಕಾರಿ ಸ್ಟಂಟ್ಗಳನ್ನು ಮಾಡ್ತಾನೆ. ಆದರೆ ಕೊನೆಗೆ ಒಬ್ಬ ಜರ್ಮನ್ ಸೈನಿಕ ಬೈಕ್ ಮೇಲಿಂದ ಗುಂಡು ಹೊಡಿತಾನೆ. ಹಿಲ್ಸ್ ಬೈಕ್ನಿಂದ ಕೆಳಗೆ ಬಿದ್ದು ಸಿಕ್ಕಿ ಬೀಳ್ತಾನೆ. ಆಮೇಲೆ ಜೇಮ್ಸ್ ಒಂದು ಡ್ರಿಂಕ್ ಅಂಗಡಿ ಮಾಲೀಕರನ್ನು ಭೇಟಿ ಮಾಡ್ತಾನೆ. ಅವರು ನಿಜಕ್ಕೆ ಬ್ರಿಟಿಷರು, ಹಲವು ವರ್ಷಗಳಿಂದ ಜರ್ಮನಿಯಲ್ಲಿ ವಾಸವಾಗಿರ್ತಾರೆ. ಜೇಮ್ಸ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಅವನಿಗೆ ಸಹಾಯ ಮಾಡೋಕೆ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ಕೆಲವು ಕೈದಿಗಳು ಪಾರಾಗೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಪೊಲೀಸರು ಅವರ ಹಿಂದೆ ಬಿದ್ದಿರ್ತಾರೆ. ಕೆಲವರು ಜರ್ಮನ್ ಭಾಷೆ ಗೊತ್ತಿದ್ದ ಕಾರಣ ತಪ್ಪಿಸಿಕೊಳ್ತಾರೆ. ಆದರೆ ಬಹುತೇಕ ಕೈದಿಗಳು ಮತ್ತೆ ಸಿಕ್ಕಿ ಬೀಳ್ತಾರೆ. ರೋಜರ್ ಮತ್ತೆ ಓಡೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಎಲ್ಲಿ ನಿಂತರೂ ಅವನನ್ನು ಗುರುತಿಸೋ ಜರ್ಮನ್ ಅಧಿಕಾರಿ ಅಲ್ಲಿ ಇರ್ತಾನೆ. ಹೀಗೆ ಒಟ್ಟು 3 ಕೈದಿಗಳು ಮಾತ್ರ ಯಶಸ್ವಿಯಾಗಿ ಪಾರಾಗ್ತಾರೆ. ಉಳಿದವರು ಎಲ್ಲರೂ ಸಿಕ್ಕಿ ಬೀಳ್ತಾರೆ. ನಂತರ ಹಿಡಿದ ಕೈದಿಗಳನ್ನು ಟ್ರಕ್ನಲ್ಲಿ ಎಲ್ಲಿಗೂ ಕರೆದೊಯ್ಯಲಾಗುತ್ತೆ. ಕೈದಿಗಳಿಗೆ ಇನ್ನೂ ಭರವಸೆ ಇರುತ್ತೆ, ಮುಂದಿನ ಸಲ ನಮ್ಮ ತಪ್ಪುಗಳಿಂದ ಕಲಿತುಕೊಳ್ತೀವಿ ಅಂತ. ಆದರೆ ಮಧ್ಯೆ ಟ್ರಕ್ ನಿಲ್ಲಿಸಲಾಗುತ್ತೆ. ಒಬ್ಬ ಅಧಿಕಾರಿ ಮುಂದೆ ಹೋಗೋ ಮುಂಚೆ ಕೆಳಗಿಳಿದು ಸಾಲಾಗಿ ನಿಲ್ಲಿ ಅಂತ ಹೇಳುತ್ತಾನೆ. ಎಲ್ಲ ಕೈದಿಗಳು ಕೆಳಗೆ ಇಳಿಯುತ್ತಾರೆ. ಅಷ್ಟರಲ್ಲಿ ರೋಜರ್ ಮ್ಯಾಕ್ಗೆ ನಾನು ಇಷ್ಟು ಖುಷಿಯಾಗಿದೆ ಇಲ್ಲ ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲಿ ಗುಂಡಿನ ಸದ್ದು ಕೇಳಿಸುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿ ಎಲ್ಲ ಕೈದಿಗಳನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಕ್ಕಿ ಕೊಲ್ತಾನೆ. ಮುಂದಿನ ದಿನ ಚಾರ್ಲಿ ವಾನ್ ಲೂಗರ್ ಆಫೀಸಿಗೆ ಹೋಗ್ತಾನೆ. ವಾನ್ ಲೂಗರ್ ಸ್ವಲ್ಪ ನಾಚಿಕೆಯಿಂದ ಹೇಳ್ತಾನೆ, ಓಡಿ ಹೋದ 50 ಕೈದಿಗಳಲ್ಲಿ ಓಡೋ ಪ್ರಯತ್ನ ಮಾಡಿದವರ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಉಳಿದ 13ರಲ್ಲಿ 10 ಜನ ಮತ್ತೆ ಸಿಕ್ಕಿಬಿದ್ದಿದ್ದಾರೆ. ಹಿಡಿದುಕೊಂಡವರನ್ನು ಮತ್ತೆ ಜೈಲಿಗೆ ತರುತ್ತಾರೆ. ನಿಜಕ್ಕೆ ಆ ಕಾಲದಲ್ಲಿ ಜರ್ಮನಿಯಲ್ಲಿ ಇಂಥ ಕೊಲೆಗಳನ್ನು ಎನ್ಕೌಂಟರ್ ಅಂತ ಕರೆತಿದ್ದರು. ವಾನ್ ಲೂಗರ್ಗೂ ಗೊತ್ತಿತ್ತು ಅದು ಎನ್ಕೌಂಟರ್ ಅಲ್ಲ, ನೇರ ಕೊಲೆ ಅಂತ. ನಂತರ ಸೀನ್ ಉಳಿದ ಕೈದಿಗಳ ಕಡೆಗೆ ಹೋಗುತ್ತೆ. ಇಬ್ಬರು ಕೈದಿಗಳು ಹೇಗೋ ಒಂದು ಬೋಟ್ ತಲುಪಿ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗೋ ಹಡಗು ಹಿಡಿಯುತ್ತಾರೆ. ಅಲ್ಲಿ ಅವರಿಗೆ ಜೇಮ್ಸ್ ಸಿಗ್ತಾನೆ. ಅವನು ಈಗಾಗಲೇ ಸುರಕ್ಷಿತವಾಗಿ ಪಾರಾಗಿದ್ದ. ಹೀಗೆ 63 ಕೈದಿಗಳಲ್ಲಿ ಈ 3 ಮಾತ್ರ ಯಶಸ್ವಿಯಾಗಿ ಪಾರಾಗ್ತಾರೆ. ಉಳಿದ 10 ಕೈದಿಗಳನ್ನು ಮತ್ತೆ ಜೈಲಿಗೆ ತರಲಾಗುತ್ತೆ. ಮತ್ತು ಹಿಲ್ಸ್ಗೆ ಕಷ್ಟ ಕೊಟ್ಟಿದ್ದ ಅದೇ ಗಾರ್ಡ್ ಅವನನ್ನು ಮತ್ತೆ ಐಸೋಲೇಷನ್ಗೆ ಸೆಲ್ಗೆ ಹಾಕಿಸ್ತಾನೆ. ಹೀಗೆ ಸಿನಿಮಾ ಮುಗಿಯುತ್ತೆ. ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.